ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ಇವತ್ತಿನ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ತೊಗೊಂಬಂದೆ ನಾನು. ಅಕ್ಕಿ ರೊಟ್ಟಿಗೆ ಒಂದು ಸ್ವಲ್ಪ ಮೆತ್ತೆ ಪಲ್ಯ, ಸಬ್ಬಸಿ ಪಲ್ಯ, ಸಣ್ಣಗೆ ಹೆಂಚಿದ ಉಳ್ಳಾಗಡ್ಡಿ, ಆಮೇಲೆ ಅಲ್ಲ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೂವು, ಇವನ್ನೆಲ್ಲನೂ ಸಣ್ಣಗೆ ಹೆಂಚಿಟ್ಕೋಬೇಕು. ಅವನೊಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಖಾರ ಹಾಕಬೇಕು, ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ನಿಮಗೆ ಎಷ್ಟು ಉಪ್ಪು ಬೇಕಲ್ಲ ಅದು ಹಿಟ್ಟಿನ ಕ್ವಾಂಟಿಟಿ ನೋಡಿ ಅದಕ್ಕೆ ಹಾಕಬೇಕು. ಒಂದು ಸ್ವಲ್ಪ ಜೀರಿಗೆ ಹಿಂಗೆ ಈ ರೀತಿ ಕೈಯಾಗ ತಿಕ್ಕಿ ಹಾಕೋದ್ರಿಂದ ಜೀರಿಗೆ ಘಮ ಘಮ ವಾಸ ಬರ್ತಾವೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಗಜರಿ ತೆರೆದು ಹಾಕ್ಕೊಂಡ್ರೂ ಬರ್ತೈತಿ. ಅದನ್ನೆಲ್ಲ ಕೈಲೇ ಈ ರೀತಿ ಉಪ್ಪು ಖಾರ ಮಿಕ್ಸ್ ಆಗೋವಂಗೆ ಕಲಿಸ್ಬೇಕು. ಕಲಿಸಿದ್ದಿಂದ ನಾನು ಇದನ್ನು ಅಕ್ಕಿ ಹಿಟ್ಟು ಚಾನಿಸ್ ಇಟ್ಕೊಂಡಿನಿ. ಇದನ್ನೇನು ನಾನು ಅಳತಿ ಮಾಡಿಲ್ಲ. ಅಂದ್ರೆ ನಮಗೊಂದು ಬೌಲ್ ಆಗುವಷ್ಟು ತೊಗೊಂಡು ಅದಕ್ಕೆ ಹಿಟ್ಟು ಮತ್ತು ಬೇಕಾದ್ರೆ ಹಾಕ್ಕೊಳಕ್ಕೆ ಬರ್ತೈತಿ ಅಂತ ತಪ್ಪಲು ಪಲ್ಯಗೆ ತರಕಾರಿಗೆ ಅದೆಲ್ಲ ಆಗುವಷ್ಟು ಮಿಕ್ಸ್ ಆಗುವಷ್ಟು ಹಿಟ್ಟು ಹಾಕಿ ಕಲಿಸ್ಕೊಂಡು ಮತ್ತೊಂದು ಸ್ವಲ್ಪ ಬೇಕಾಯಿತು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ನಾದಬೇಕು ಅದನ್ನು. ಅಂದ್ರೆ ಒಮ್ಗಿಲೆ ನೀರು ಹಾಕಿದ್ರೆ ಚಲೋ ಆಗೋದಿಲ್ಲ. ಒಂಚೂರು ಎಣ್ಣೆನೂ ಹಾಕ್ಕೊಂಡಿನಿ ನೋಡ್ರಿ. ಈಗ ಒಮ್ಗಿಲೆ ನೀರು ಹಾಕಿ ನಾದ್ಕೊಂಡು ಅಂದ್ರೆ ತಿಳು ಆಗ್ತೈತಿ. ಆಮೇಲೆ ಇವೆಲ್ಲ ತಪ್ಪಲು ಪಲ್ಯದೊಳಗೆ ನೀರಿನ ಅಂಶನೂ ಇರ್ತೈತಿ, ಹಸಿ ಖಾರನೂ ಎಲ್ಲ ಹಸಿ ಇದ್ದಿರೋದ್ರಿಂದ ಅದು ನೀರಿನ ಅಂಶನೂ ಇರ್ತೈತಿ. ಮೊದಲು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಹಿಟ್ಟು ಗಟ್ಟಿಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನಂಗೆ ನಾದೆ ಒಂದು ಸ್ವಲ್ಪ ಮುಚ್ಚಿಡಬೇಕು. ಹಿಟ್ಟು ನೆನೆದ್ರನ ಮೆತ್ತಗೆ ಸಾಫ್ಟಾಗಿ ಹಾಕ್ತಾವ ಅಕ್ಕಿ ರೊಟ್ಟಿ. ಅದಕ್ಕೆ ಒಂದು ಸ್ವಲ್ಪ ನಾದೋದ್ರಾಗ ನಾವು ಒಂದು ಸ್ವಲ್ಪ ಕೈಲೇ ಹಿಂಗೆ ಹದ್ರ ಹಚ್ಚಿ ನಾದ್ಕೊಂಡ್ರನ ಯಾವುದೋ ಒಂದಾಗಲಿ ತರಕಾರಿಗಳಾಗಲಿ ಎಲ್ಲ ಮಿಕ್ಸ್ ಆಗ್ತೈತಿ ಮತ್ತು ಹಿಟ್ಟು ಚಲೋ ಆಗ್ತೈತಿ, ಕೈಯ ಪಳ್ಳ ಆಗ್ತೈತಿ ಅಂತ ಈ ರೀತಿ ನಾನು ನಾದ್ಕೊಂಡು. ಅಕ್ಕಿ ರೊಟ್ಟಿ ಯಾವಾಗಾದರೂ ಮಾಡ್ಕೋಬೋದು. ಮತ್ತು ಇದನ್ನು ಪ್ಲೇನನ್ನ ತಪ್ಪಲು ಪಲ್ಯಗಳು ಹಾಕೋದ್ಲೇನೂ ಮಾಡ್ಕೋತಾರ ಒಬ್ಬೊಬ್ಬರು. ಪ್ಲೇನ್ ಹಂಗೆ ಹಸಿ ಖಾರ ಉಳ್ಳಾಗಡ್ಡಿ ಹಾಕಿನೂ ಮಾಡ್ತಾರೋ, ಅದು ಹಂಗೂ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಸ್ವಲ್ಪ ಕಡಿಮೆ ಇದೆ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡೋದು. ನಾನು ಒಂದು ಸ್ವಲ್ಪ ನಮ್ಮ ಗಣೇಶ್ ನಮ್ಗೆ ಅವ್ನಿಗೆ ಭಾಳ ಇಷ್ಟ ಅವನಿದ್ದಾಗ ಪದೇ ಯಾವಾಗಾದರೂ ಮಾಡ್ತಿದ್ದು. ಇವಾಗ ಹಾಸ್ಟೆಲ್ಗೆ ಹೋಗಿದ್ದಾನೋ ಅವ್ನ ಬರೀ ನೆನೆಸೋದು ಆಗ್ತೈತಿ. ಒಂದು 2 ತಾಸು ಹಿಟ್ಟು ನೆನೆಯಾಕೆ ಬಿಡಬೇಕು. ಅದಾದಿಂದ ಈ ರೀತಿ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು ಅವನ್ನ. ಅಂದ್ರೆ ಅವು ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಲಘು ಆಗ್ತೈತಿ ತಟ್ಟಾಕಂತೆ ಒಬ್ಬೊಬ್ಬರ ಬಟರ್ ಪೇಪರ್ ಮೇಲೂ ಅದನ್ನು ತಟ್ಟೆ ಮಾಡ್ಬೋದು. ನಾನು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲನ ಈ ರೀತಿ ಮಾಡ್ಕೊಳತನು. ಅಂದ್ರೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಮಾಡ್ಬೇಕು ಇವನ್ನ. ನಾ ದೊಡ್ಡ ಏನು ಸೈಜ್ ಮಾಡತ್ತಿಲ್ಲ, ಸ್ವಲ್ಪ ಸಣ್ಣ ಮಾಡತ್ತೇನು. ತಿನ್ನಾಕು ಚಲೋ ಆಗ್ತಾವು ಮತ್ತು ಬೇಯಾಕೂ ಚಲೋ ಆಗ್ತೈತೆ ಅಂತ ತೆಳ್ಳಗೆ ಈ ರೀತಿ ಅಕ್ಕಿ ರೊಟ್ಟಿಯನ್ನು ತಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಬೇಕು. ಅಕ್ಕಿ ರೊಟ್ಟಿ ಜೋಡಿ ಕಾಯಿ ಚಟ್ನಿ ಆಮೇಲೆ ಮತ್ತು ಟೊಮೆಟೊ ಚಟ್ನಿ ಎಲ್ಲ ಹೊಂತೈತಿ. ನಾನಿವತ್ತು ಕೊಬ್ಬರಿ ಚಟ್ನಿ ಮಾಡಿದ್ನಿ. ನಾರ್ಮಲ್ ಕೊಬ್ಬರಿ ಚಟ್ನಿ ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಹಂಗೆ ಅದೇ ರೀತಿ ಕೊಬ್ಬರಿ ಚಟ್ನಿ ಮಾಡಿದ್ನಿ. ಇದು ಅಕ್ಕಿ ರೊಟ್ಟಿ ಕೊಬ್ಬರಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಇಲ್ಲಿ ನೋಡ್ರಿ ಮೆತ್ತಗೆ ಅಕ್ಕಿ ರೊಟ್ಟಿ ಚಲೋ ಬಂದಾವು. ನಾನು ಎಲ್ಲ ಮಸ್ತ್ ಆಗಿದಾವು. ಕೊಬ್ಬರಿ ಚಟ್ನಿಗೆ ಪುಟಾಣಿ ಮತ್ತು ಈ ಸಲ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಇದ್ದು ಅವನೊಂದು ಸ್ವಲ್ಪ ಹಾಕಿ ಮಾಡ್ರೆ ಆತ್ಬೇಡಿ ಅಂತ ಅವ್ನು ಮಾಡ್ಕೊಂಡು ಇದನ್ನು ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯಿ, ಪುಟಾಣಿ ಮತ್ತು ಜೀರಿಗೆ ಸ್ವಲ್ಪ ಮೊದಲು ಪುಡಿ ಮಾಡ್ಕೊಂಡು ಆಮೇಲೆ ಇವನ್ನ ಕೊಬ್ಬರಿ, ಉಪ್ಪು, ಕೊತ್ತಂಬರಿ, ಸಕ್ಕರೆ, ಹುಂಚೆಹಣ್ಣ ಎಲ್ಲ ನಾರ್ಮಲ್ ಕೊಬ್ಬರಿ ಚಟ್ನಿ ಹೆಂಗೆ ಮಾಡ್ತವಲ್ಲ ಹಂಗೆ ಮಾಡ್ಕೊಂಡು ಇದೊಂಥರ ಚಟ್ನಿ ಟೇಸ್ಟ್ ಆಗಿತ್ತು. ಖಾರ ಅಂದ್ರೆ ಇದು ರೊಟ್ಟಿ ಜೋಡಿ ಖಾರ ಚಟ್ನಿ ಆದ್ರೂ ಟೇಸ್ಟ್ ಆಗ್ತೈತಿ. ಅದಕ್ಕೆ ಈ ರೀತಿ ಮಾಡ್ಕೊತೀನಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತವ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮಾಡತ್ತೀರಿ. ಇದೇ ರೀತಿ ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಮೆಸೇಜ್ ಮೂಲಕ ನನಗೆ ಏನನ್ನೂ ತಿಳಿಸ್ರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.